ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. काय बातें करें हमारी बेटी से नहीं ये बेटी बेटी ने अधिकार पाड़े ಮದುವೆ ಆಗಿ 2006ರಿಂದ ಇವತ್ತಿನ ಹೈಕೋರ್ಟ್ ಅಲ್ಲಿ ಅಪೀಲ್ ಈಗ ಸರ್ ಜೆಎಂಎಫ್ಸಿ ಲೋಯರ್ ಕೋರ್ಟ್ ಅಲ್ಲಿ ಸೀನಿಯರ್ ಡಿವಿಷನ್ ಅಲ್ಲಿ ನನಗೆ ಡೈವರ್ಸ್ ಆಗಿದೆ. ಡೈವರ್ಸ್ ಎಗ್ನೆಸ್ಟ್ ಅವ್ರು ಚಾಲೆಂಜ್ ಮಾಡಿದ್ದಾರೆ, ಅದು ಸ್ಟೇ ಇದೆ. ಅಪೀಲ್ ಅವ್ರ ಕಡೆನೇ ಆಗ್ಬೋದು, ನನ್ನ ಕಡೆನೇ ಆಗ್ಬೋದು. ಅದು ಕ್ಲಿಯರ್ ಆಗಿ ವೇಟ್ ಮಾಡ್ಬೋದು. ಅದು ಮಾಡೋಕ್ಕಾಗೋದಿಲ್ಲ ಸರ್. 18 ವರ್ಷ ಜೀವನ, ಈಗ 18 ವರ್ಷ ಆಯ್ತು. ನಾನು ಹಿಂಗೆ ಬದುಕಬೇಕು, ನಾನು ಏನು ಮಾಡಬೇಕು? ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ 18 ವರ್ಷ ಕಳೆದಾಯ್ತು. ನಾನು ಇನ್ನು ಬದುಕೋದು 15 ವರ್ಷ ಅಷ್ಟೇ. ನಾನು 20 ವರ್ಷ ಬಿಟ್ಟು ಆಗ್ಬೋದು. ಅವ್ರು ನಾನೇನು ಮಾಡಲಿ? ನನ್ನ ಜೀವನನೇ ಹೋಯ್ತಲ್ಲ ಅಂದ್ರೆ ಹಂಗಾಗ್ತದೆ. ಇನ್ನೊಂದು ಮಾಡೋದಿಲ್ಲ. ಅವ್ರು ಏನೇನು ಮಾಡ್ಕೊಳ್ಳಿ, ನನಗೇನಂತ ಏನಮ್ಮ ಟೋಟಲ್ ನೋಡ್ಕೋಬಹುದು. ನೀನ್ ಹೇಳ್ತಾ ಕೇಳಿದ್ರು ನಾನು ಅವ್ರ ಭಾಷಣ ಕೇಳಿಕ್ ಬಂದಿಲ್ಲ ಸರ್. ನಾನು ಆಲ್ರೆಡಿ ಹೈಕೋರ್ಟ್ ಇಂದ ಸ್ಟೇ ಆಗ್ತದೆ ಟಿಲ್ ಎಂಡ್ ಲೀಗಲಿ ಏನ್ ಆಕ್ಷನ್ ಆಗಿದೆ ಆ ಕಾನೂನು ಬಿಟ್ಟು ನಾನು ಬೇರೆ ಯಾವುದೇ ರೂಲ್ಸ್ ಬರಲ್ಲ. ಯಾಕಂದ್ರೆ ಲಿಮಿಟೇಷನ್ ಏನಿದೆ ಅದರಲ್ಲಿ ನಾನು ಆಕ್ಷನ್ ತಗೊಳ್ತೀನಿ. ಅದನ್ನ ಬಿಟ್ಟರೆ ನಾನು ವಿತೌಟ್ ಯಾವುದೇ ಹೆಣ್ಮಗಳು ಸರ್ 16 years ಬೇಬಿ ಇದುವರೆಗೆ ಯಾವ ಮಗು ಮೇಲೆ ಕೋರ್ಟ್ ಆರ್ಡರ್ ಪ್ರಕಾರ ನಾನು ಮಂತ್ಲಿ 15,000 ರೂಪೀಸ್ ಮೇಂಟೆನೆನ್ಸ್ ಪೇಮೆಂಟ್ ಮಾಡ್ತಾ ಇದ್ದೀನಿ. ಯಾವ ಮೇಂಟೆನೆನ್ಸ್ ಕೊಟ್ಟಿದಾರೋ ಎಲ್ಲಿ ಕೊಟ್ಟಿದಾರೋ 15,000 ರೂಪೀಸ್ ಎವ್ರಿ ಮಂತ್. ನಮ್ಮ ಕೋರ್ಟ್ ಆರ್ಡರ್ ಏನ್ ಹೇಳಿದ್ಯೋ, ಕೋರ್ಟ್ ನ್ಯಾಯಾಲಯ ಏನ್ ಹೇಳಿದ್ಯೋ, ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಯಾವ ಆದೇಶವನ್ನು ಉಲ್ಲಂಘನೆ ಮಾಡಿಲ್ಲ ಸರ್. ನಾನು 18 ವರ್ಷದಿಂದ ನಾನು ಜೀವನ ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ನಾನು ಜೀವನ ಉಳ್ಕೊಂಡಿದ್ದೀನಿ ಸರ್. ಸ್ಟೇ ಆರ್ಡರ್ ಆಗಿದೆ ಇಲ್ಲಿ ಹೈಕೋರ್ಟ್ ಅಲ್ಲಿ. ಆ ಆರ್ಡರ್ನ ಸರ್ ಹೈಯರ್ ಕೋರ್ಟ್ ಡಿಕ್ಲೇರ್ ಆಗ್ಬಹುದು, ಆಗದೇನೆ ಇರ್ಬೋದು. ನಾನು ಹೇಳಿದ್ನಲ್ವಾ, ಈಗ 2019ರಲ್ಲಿ ಅಪೀಲ್ ಹಾಕೊಂಡಿದ್ದೀವಿ. 2019ರಲ್ಲಿ ಇವತ್ತಿನವರೆಗೂ ಯಾವುದೇ ಜಡ್ಜ್ಮೆಂಟ್ ಬರಲಿಲ್ಲ. ನಾನು 150 ಸಲ ನನ್ನ ಲಾಯರಿಗೆ ಮಾತಾಡಿದ್ದೀನಿ. ಕೇಸ್ ಪಾಸ್ ಮಾಡಿಸಿ, ಗೋಡಿಗೆ ಬರ್ಸಿ ಇವತ್ತಿನ ಬರಲಿಲ್ಲ. ಇನ್ನು 10 ವರ್ಷನ ಆಗ್ತದೆ, ಇನ್ನು 15 ವರ್ಷನ ಆಗ್ತದೆ. ಎಲ್ಲ ದುರುಪಯೋಗ ಪಡಿಸ್ಕೊತಿದ್ದಾರೆ. ನಾನು 18 ವರ್ಷ ಜೀವನ ಹೆಂಗ್ ಮಾಡ್ಲಿ ಸರ್? ಲೀವ್ ಆಲ್ ದೀಸ್ ಎವ್ರಿಥಿಂಗ್, ಯು ಕೀಪ್ ಇಟ್ ಅಸೈಡ್. ಕೀಪ್ ಇಟ್ ಅಸೈಡ್ ಸರ್. ಎವ್ರಿಥಿಂಗ್ ಯು ಕೀಪ್ ಇಟ್ ಅಸೈಡ್ ಸರ್. ಯು ಥಿಂಕ್ ಅಬೌಟ್ ಮೈ ಲೈಫ್. ನನ್ನ ಜೀವನದ ಬಗ್ಗೆ ನೀವು ಒಂಚೂರು ಆಲೋಚನೆ ಮಾಡಿ, ಆಮೇಲೆ ನಾನು ಯಾವ್ದು ಉತ್ತರ ಕೊಡ್ತೀನಿ. ಜೀವನದ ಬಗ್ಗೆ ಆಲೋಚನೆ, ಹೆಣ್ಮಕ್ಳ ಜೀವನ ಬಗ್ಗೆ ನಾನು ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ಜೀವನ ಬೇಡ ಅನ್ನೋದಕ್ಕೆ ನಾನು ಬೇಡ ನಾನು ಯಾರು ಹಾಳು ಮಾಡಿಲ್ಲ. ನೀನ್ ಹಾಳು ಮಾಡ್ತಾ ಇದ್ದಾರೆ. ನೀನ್ ಮಾಡಿದ್ಯಾ ಹಾಳು, ನಾನಲ್ಲ. ನೀನ್ ಜೀವನ ಹಾಳು ಮಾಡಿದ್ಯಾ, ನೀನ್ ಮಾಡಿದ್ಯಾ. ಅಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ಹೊಡೆದಾಟ ಮಾಡಿ ಜಗಳ ಮಾಡ್ಕೊಂಡು ನೀನ್ ಹಾಳು ಮಾಡಿದ್ಯಾ, ನಾನಲ್ಲ. ಸರ್ ನಾನು ಹೇಳ್ತೀನಿ ಸರ್, ನಾನು ಏನಾದ್ರು ಉಲ್ಲಂಘನೆ ಮಾಡಿದ್ದೀನಿ ಅನ್ನೋದಾದ್ರೆ ನನಗೆ ಕಾನೂನಾತ್ಮಕವಾಗಿ ಅವ್ರ ಹೈಕೋರ್ಟ್ ಅಲ್ಲಿ ನನ್ನ ಮುಂದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.